ಸುದೀಪ್ ಸರ್ ಜೊತೆನೂ ಸುಮಾರು ಸಿನಿಮಾಗಳು ಮಾಡಿದ್ದೀರಾ ಸರ್, ಅಲ್ಲಿ ಹೇಗಿತ್ತು ಬಾಂಡಿಂಗ್? ಸಿ ಸುದೀಪ್ ಅವರು ಒಂಥರ ಕ್ಲಾಸ್, ದರ್ಶನ್ ಅವರು ಮಾಸ್. ಓಕೆ, ಸೊ ಇಬ್ಬರ ಹತ್ರನೂ ಚೆನ್ನಾಗಿತ್ತು. ದರ್ಶನ್ ಅವರು ಒಂಥರ, ಸುದೀಪ್ ಅವರು ಒಂಥರ, ಇಬ್ಬರೂ ಇಷ್ಟ ಆಗ್ತಾರೆ. ಸುದೀಪ್ ಅವರು ಏನಂತಂದರೆ ವೆರಿ ಫ್ರೆಂಡ್ಲಿ, ಹೋಗೋಬರ ಹಾಗೆ ಆ ಥರ ಫ್ರೆಂಡ್ಲಿ. ಇವರೇ ಮಜಾ ಬರಮ್ಮ ಇವ್ರು ಹಿಂಗೆ ಥರ. ಸೊ ಇಬ್ಬರು ನೇಚರ್ ಒಂದೇ, ಬಿಕಾಸ್ ನಾವು ಇಬ್ಬರ ಕಡೆ ಇರೋದ್ರಿಂದ, ಇಬ್ಬರ ಹತ್ರ ಸಿನಿಮಾ ಮಾಡಿರೋದ್ರಿಂದ, ಇಬ್ಬರು ಒಡನಾಟ ಇರೋದ್ರಿಂದ ನಾವು ಇಬ್ಬರು ಭಾಳ ಹತ್ರದಿಂದ ನೋಡಿದ್ದೀವಿ. ಇಬ್ಬರು ಜೊತೆಗಿದ್ದಾಗೂ ಸಿ ಸಿ ಎಲಲ್ಲಿ ನಾನು ಸಿ ಸಿ ಎಲ್ ಕ್ರಿಕೆಟ್ ಮ್ಯಾಚಲ್ಲಿದ್ದೆ. ಇಬ್ಬರು ದರ್ಶನ್ ಅವರು ಇದ್ದರು, ಸೊ ಜಾಸ್ತಿ ನಾನು ಅವ್ರ ಜೊತೆ ಇದ್ದೆ. ಸುದೀಪ್ ಅವರು ಹೇಳಿದರು, ಸೊ ಆದಷ್ಟು ದರ್ಶನ್ ಜೊತೆ ಇರು, ಯಾಕಂದರೆ ಈಸ್ ಸೀನಿಯರು. ಆಮೇಲೆ ನಾನು ಇಲ್ಲಿ ಹುಡುಗರಲ್ಲಿ ನೆನೆ ಮೊನ್ನೆ ಬಂದವರು, ಅವ್ರು ಜಾಸ್ತಿ ನನ್ನ ಜೊತೆ ಇರ್ತಾರೆ. ಸೊ ಯು ಮೇಕ್ ಹಿಮ್ ಕಂಫರ್ಟಬಲ್ ಅಂತ ಅವ್ರು ಹೇಳ್ತಾಯಿದ್ರು. ದರ್ಶನ್ ಅವ್ರ ಜೊತೆ ನಾನು ಜಾಸ್ತಿ ಇರ್ತಾ ಇದ್ದೆ. ಸೊ ಹೀಗೆ ಅಂದ್ರೆ ಸುದೀಪ್ ಸರೇ ದರ್ಶನ್ ಅವ್ರಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ತಿದ್ರು. ಅಷ್ಟೊಳ್ಳೆ ಬಾಂಡಿಂಗ್ ಅವರಿಬ್ರು. ಇತ್ತು, ಚೆನ್ನಾಗಿತ್ತು. ಕುಚು ಕುಚುಕು ಅಂತ ಒಂದು ಸಾಂಗು ಮಾಡಿದ್ರಲ್ಲ ಅವರು. ಅದೇ ಎವ್ರಿಥಿಂಗ್ ವಾಸ್ ಫೈನ್. ಹೇಳಿದ್ನಲ್ಲ ನಾನು, ಐ ಆಮ್ ಟಾಕಿಂಗ್ ಅಬೌಟ್ 5 years ಬ್ಯಾಕ್. ಇಂಡಸ್ಟ್ರಿ ವಾಸ್ ಸೋ ನೈಸ್. ಅದು ಏನಾಯ್ತು ಈ 5 ವರ್ಷದಿಂದ ಇಂಡಸ್ಟ್ರಿ ನಮಗೆ ಫ್ಯೂಚರೇ ಕಾಣಿಸ್ತಾ ಇಲ್ಲ. ಹೌದು, ಅದು ಮೇನ್ ಪಾಯಿಂಟ್. ಫ್ಯೂಚರೇ ಕಾಣಿಸ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್. ಲೆಟ್ ಮೀ ಟೆಲ್ ಯು ಸ್ಟ್ರೈಟ್, ಫ್ಯೂಚರ್ ಕಾಣ್ತಾ ಇಲ್ಲ. ನಾವು ಕಂಡ ಕನ್ನಡ ಇಂಡಸ್ಟ್ರಿ ಇದಲ್ಲ ಅನ್ಸ್ಬಿಡುತ್ತೆ ನಮಗೆ. ಎಲ್ಲಿಗೆ ಸಾಕ್ತಾ ಇದೆ, ಏನಿದು, ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಲಗಾಮೇ ಇಲ್ಲ, ಕಂಟ್ರೋಲ್ ಇಲ್ಲ. ಯಾರು ಆವಾಗ ಅಣ್ಣವರಿದ್ದರು, ವಿಷ್ಣು ಸರ್ ಇದ್ದರು, ಅಂಬರೀಷ್ ಅಣ್ಣ ಇದ್ದರು. ಈಗ ಯಾರು ಆ ಪೊಸಿಷನ್ ತೊಗೊತಾ ಇಲ್ಲ. ಯಾರು ಮುಂದೆ ನಿಂತು ಮಾಡಬೇಕು ಅನ್ನೋದಿಲ್ಲ. ಎಲ್ಲರೂ ಅವರು ಬ್ಯುಸಿ ಇದ್ದಾರೆ, ಎಲ್ಲರವರು ಈಗೋ ಇದೆ. ಇನ್ನೇನು ನಾವು ಎಲ್ಲ ಗಂಟ ಹೇಳೋಣಲ್ಲ, ಕೈ ಮುಗಿದು ಎಲ್ಲರೂ ಕೇಳಿ ಮಾಡಿ ಎಲ್ಲ ಆಯಿತು, ಒಂದಾಗಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಉಳಿಸಿ ಅಂತ. ಇದಕ್ಕಿಂತ ನಾನು ಏನು ಮಾಡೋಕ್ಕೆ ಸಾಧ್ಯ? ಒಬ್ಬನೇನು ಮಾಡೋಕ್ಕೆ ಸರಿ? ಸೊಬರ್ಡಿನೇಟ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೆಂಗೆ ಏನು ಹೇಳೋಕ್ಕೆ ಹೋಗಲಿ? ಯಾರೂ ಮಾತು ಕೇಳಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ವಿ. ಸೊ ಆಫರ್ಗಳು ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು. ಹಾಗೆ ನಂಗೆ ಸೀರಿಯಲ್ಸ್ ಭಾಳ ಆಫರ್ ಇತ್ತು ಮುಂಚೆಯಿಂದನೂ. ಹೆಂಗೆ ಸರ್ ಈಗ ರವಿಚೇತನ್ ಸರ್ ಫ್ಯಾಮಿಲಿಲಿ ಹೇಗಿರ್ತಾರೆ? ಒಂದು ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಫ್ಯಾಮ್ಲಿಯಲ್ಲಿ ಒಂಚೂರು ನಾನು ಕೋಪಿಷ್ಟನೇ. ಏನು ಮಾಡ್ತೀಯ, ಸಿಂಹರಾಶಿ, ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ, ಕೋಪ ಜಾಸ್ತಿ. ಅದು ರಾಶಿನೇ ಹೆಂಗಿದೆ ಅಂದಮೇಲೆ ನಮ್ಮ ಕೈಲಿ ಏನಿದೆ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಬಟ್ ಇವನ್ ನಮ್ಮ ವೈಫ್ ಶಿ ಕೋಆಪ್ರೇಟ್ಸ್ ಎ ಲಾಟ್. ಸೊ ಆ ಥರ ಮೇಜರ್ ಜಗಳ ಆಗಲಿ ಅದೊಂದಾಗಲಿ ಏನಿಲ್ಲ. ಸಣ್ಣ ಪುಟ್ಟ ಎಲ್ಲ ಸಂಸಾರ ಹೇಗೆ ನಡೆಯುತ್ತೆ ಹಾಗೆ ನಡೆದಿದೆ. ಆ್ಯಂಡ್ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇವ್ರು ಹಿಂಗೆ ಏನು ಮಾಡೋಕ್ಕಾಗಲ್ಲ, ಇವ್ರು ಹಿಂಗೆ ಅಂತ ಫಿಕ್ಸ್ ಆಗಿದ್ದಾರೆ. ಆಮೇಲೆ ನಮಗೂ ಅಷ್ಟೇ, ಯಾರು ಏನು ಅಯ್ಯೋ ಅನ್ಸರೆ ಹೋಗಿ ನಿಂತ್ಕೊತೀವಿ, ಜಗಳಕ್ಕೆ ನಿಂತ್ಕೊತೀವಿ. ಯಾಕೆ ನಡಿ ನಾನಿದ್ದೀನಿ ಅಂತ ಅಂತೀವಿ. ಆ ಥರ ಹೆಲ್ಪಿಂಗ್ ನೇಚರ್ ನಮ್ಮದು. ನಮ್ಮ ಹತ್ರ ಇಲ್ಲ ಅಂದರೆ ಎಷ್ಟೋ ಒಂದು ಚೂಸು ಏನೋ ಮಾಡ್ಕೊಂಡು ಮಾಡ್ತೀವಿ. ಯಾರೋ ಕಷ್ಟ ಅಂತ ಬಂದು ನಿಂತ್ಕೊಂಡ್ಬಿಡ್ತೀವಿ ನಾವು. ಆ ಥರ ಒಂದು ನಮ್ಮದು ಸ್ವಭಾವ. ಎಲ್ಲರೂ ಅಷ್ಟೇ, ಯಾವುದೇ ಫೀಲ್ಡ್ ತೊಗೊಂಡ್ರೂ ಆ ಥರ ಹೋಗ್ತೀವಿ. ಆಮೇಲೆ ಕೆಲವು ಸಲ ಅತಿಯಾಗೂ ಮಾಡೋಕ್ಕೆ ಹೋಗ್ತೀವಿ, ಅದು ಮನೇಲಿ ಬೈಸ್ಕೊತೀವಿ. ನಿಮ್ಗೆ ಯಾಕೆ ಬೇಕಾದಲ್ಲ ಅಂತಾರೆ. ಬಟ್ ಕಣ್ಮುಂದೆ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಆಗೋಲ್ಲ. ಆಮೇಲೆ ಏನಾದ್ರು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ತೊಗೊತೀವಿ. ಸಿನಿಮಾ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಟೂರ್ ಆಗ್ಬೋದು, ಏನಾದ್ರು ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ. ಎಲ್ಲರೂ ಸರ್ ನೀವೇ ಬೇಕು ಅಂತಾರೆ. ಆಮೇಲೆ ನಮ್ಮ ಏರಿಯಾದಲ್ಲಿ ನಾಗರಬಾವಿಲಿ ನಾನು ಸೆಕ್ರೆಟ್ರಿ ಆಗಿದ್ದೀನಿ. ಸೊ ಏನೇ ಸಮಸ್ಯೆ ಇದ್ರೂ ಬಂದು ನನಗೆ ಹೇಳ್ತಾರೆ, ನಾನು ನಿಂತ್ಕೊಂಡು ಅದನ್ನು ಸರಿ ಮಾಡಿಸ್ತೀನಿ. ಅದೇನು ಲೀಡರ್ ಕ್ವಾಲಿಟೀಸ್ ಈ ಸಿಂಹರಾಶಿಗೆ ಬಂದುಬಿಟ್ಟಿದೆ. ಸೊ ಅದು ಬಿಡಲ್ಲ. ಸೊ ಏನಾದ್ರೂ ಕ್ರಿಕೆಟ್ ಅಂದರೆ ಕ್ಯಾಪ್ಟನ್ ಆಗ್ತೀನಿ. ಎಲ್ಲರೂ ಮಾತು ಕೇಳ್ತಾರೆ. ಒಂದು ಸೀನಿಯರ್ಸ್ನ ಮಾತು ಕೇಳ್ತಾರೆ, ನಾವು ಒಂದು ಒಳ್ಳೆ ಆಟಗಾರರು. ಸೊ ಅದೂ ಇರುತ್ತೆ. ಸೊ ಬೇಸಿಕ್ಲಿ ಐ ಆಮ್ ಟು ಸ್ಪೋರ್ಟ್ಸ್ ಆಲ್ಸೋ ಮೋರ್. ಕ್ರಿಕೆಟ್, ಶಟಲ್, ಸಿನಿಮಾ, ಈ ಮೂರು ನನ್ನ ಲೈಫ್. ಅದೇ ತೆರೆ ಮೇಲೆ ವಿಲನ್ ಆದರೂ ಫುಲ್ ಎಲ್ರಿಗೂ ಹೀರೋ. ಹಾಂ, ಹೀರೋಕಿನ್ನ ಆಟ ಆಡದೆ ಅವ್ರಿಗೆ ಹೇಳ್ಕೊಡ್ತೀನಿ, ಪೇಷನ್ಸ್ ಹೇಳ್ಕೊಡ್ತೀನಿ. ಅದು ಬೈತೀನಿ ಮಾತ್ರ. ಅದೊಂದು ನನ್ನಲ್ಲಿದೆ. ಅದು ಏನು ಮಾಡಿದ್ರು ಹೋಗಲ್ಲ. ಬಟ್ ಎಷ್ಟೋ ಜನ ಬೈದ್ರೂ ನನ್ನ ಹತ್ರ ಬೈಸ್ಕೊಂಡು ಅವ್ರಿಗೊಂದು ಲೈಫ್ ಆಗಿದೆ. ನಮ್ಮ LCC ಅಂತ ಒಂದು ಶುರು ಮಾಡಿದ್ದೀನಿ ನಾನು, ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಕಪ್ ಅಂತ. ನಾನು CCL ಬಿಟ್ಟ ಮೇಲೆ ನಾನು ಇದು ಶುರು ಮಾಡಿದೆ. ನಾನೇ ಪ್ರೆಸಿಡೆಂಟು, ಥ್ರಿಲ್ಲರ್ ಮಂಜು ವೈಸ್ ಪ್ರೆಸಿಡೆಂಟು. ಸೊ ನಮ್ಮದು 3 ಟೀಮ್ ಇದೆ. ಗ್ರೇಟ್ ವಿಲನ್ಸ್ ಅಂತ ನಾನು ಕ್ಯಾಪ್ಟನು, ಥ್ರಿಲ್ಲರ್ ಬಾಯ್ಸ್ ಅಂತ ಥ್ರಿಲ್ಲರ್ ಮಂಜು ಕ್ಯಾಪ್ಟನು, ಗೋಲ್ಡನ್ ವಾರಿಯರ್ಸ್ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್. ಇವ್ರು 3 ಜನ. ಈ 3 ಟೀಮ್ ನಾವು ಪ್ರತಿ ತಿಂಗಳು ಸೆಕೆಂಡ್ ಫ್ರೈಡೇ ಆಡ್ತೀವಿ. 30 ಲಾಸ್ಟ್ ಫ್ರೈಡೇನು 30 ಸೀಸನ್ಸ್ ಆಡಿದ್ದೀವಿ. ಯಾರ ಹೆಸರಲ್ಲಿ ಆಡ್ತೀವಿ? ನಮ್ಮನ್ನು ಯಾರು ಅಗಲಿದ್ದಾರೆ, ಆಲ್ ಡಿಪಾರ್ಟ್ಮೆಂಟ್ಸ್, ಇಂಡಸ್ಟ್ರಿಯಲ್ಲಿ ಸಿನಿಮಾಗೆ ಯಾರು ಕೆಲಸ ಮಾಡಿದ್ದಾರೆ,
ಅವ್ರ ಹೆಸರನ್ನ ನೆನೆಸ್ಕೊಂಡು ಅವ್ರದ್ದು ಏನೋ ಪೋಸ್ಟ್ ಮಾಡಿ ನಿಲ್ಲಿಸಿ ಅವ್ರ ಬಗ್ಗೆ ಒಂದು 4 ಮಾತಾಡಿ ಅವ್ರ ಮನೆಯವ್ರು ಯಾರು ಸಿಕ್ಕರೆ ಅವ್ರ ಮನೆಯವ್ರನ್ನ ಕರಿತೀವಿ, ಇಲ್ಲ ಅವ್ರ ಸ್ನೇಹಿತರ ಕರಿತೀವಿ, ಇಲ್ಲ ಇಂಡಸ್ಟ್ರಿಯವ್ರನ್ನ ಕರೆದು ಲಾಸ್ಟಿಗೆ ಅವ್ರ ಕೈಯಿಂದನೇ ಕಪ್ಪು ಸಿಲ್ವರ್ ಕಾಯಿನ್ಸು ಎಲ್ಲ ಕೊಡ್ತೀವಿ. ಸೊ ಇದು ನಾವು 30 ಸೀಸನ್ಸ್ ಮಾಡಿದ್ವಿ. ಕೊರೋನಾ 2 ವರ್ಷ ಬಂತು, ಹಿಂಗಾಗಿ ಸ್ಟಾಪ್ ಮಾಡಿದ್ವಿ. ಇಲ್ಲ ಅಷ್ಟೊತ್ತಿಗೆ 50 ಸೀಸನ್ ಆಗಿಬಿಟ್ಟಿರೋದು. ಸೊ ಈ ಸಲ ನಾವು ಮಾಡಿದ್ದು PB ಶ್ರೀನಿವಾಸ್ ಹೆಸರಲ್ಲಿ ಮಾಡಿದ್ವಿ, ಸಿಂಗರ್. ಸೊ ಹೀಗೆ ಲಾಸ್ಟ್ ಟೈಮ್ ನಾವು ಅನಿಲ್ ಉದಯ್ ತಿರ್ಕೊಂಡ್ರಲ್ಲ ಅವ್ರ ಹೆಸರಲ್ಲಿ ಮಾಡಿದ್ವಿ. ಹೀಗೆ ಲೀಲಾವತಿ, ಸುಮಾರು ಉದಯ್ ಶಂಕರ್, ಯಾರ್ಯಾರು ಹಿಂದೆಯಿಂದ ಆಗಿ ಉದಯ್ ಶಂಕರಿಂದ ಶುರು ಮಾಡಿದ್ದು ನಾವು ಫಸ್ಟು. ಅಲ್ಲಿಂದ ಒಂದು 30 ಜನರ ಹೆಸರು ಲೆಜೆಂಡ್ರಿ, ಅಂದರೆ ಅದಕ್ಕೆ ಲೆಜೆಂಡ್ರಿ ಅಂತ ನಾವು ಕೊಟ್ಟಿರೋದು. ಸೊ ಅದನ್ನು ನಾವು ಇಲ್ಲಿಗೂ ಮಾಡಿದ್ವಿ. ಇದನ್ನ ಒಂದು ಹಂತಕ್ಕೆ ಮತ್ತೆ ಬೆಳೆಸ್ಬೇಕು ಅಂತ ಈಗ ನೆಕ್ಸ್ಟ್ ಮಂತ್ ನಾವು ಈ ನಮ್ದೇನು 3 ಟೀಮ್ ಇದೆ, ಇನ್ನೊಂದು 3 ಟೀಮ್ನ ಸೇರಿಸ್ಕೊಂಡು ಇನ್ನೂ ದೊಡ್ಡ ಹೆಸರಲ್ಲಿ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಸೆಟ್ಟಲ್ಲಿ ಫ್ರೀ ಇದ್ದಾಗ ಹೇಗಿರ್ತೀರ ಸರ್ ಎಲ್ಲರೂ? ಯಾರು ತುಂಬ ಇಷ್ಟ ಆಗ್ತಾರೆ? ಸೀರಿಯಲ್ ಸೆಟ್ ಅಲ್ಲ, ಜಾಸ್ತಿ ಏನಾಗುತ್ತೆ, ನಮ್ಮ ಫ್ಯಾಮಿಲಿ ನಾವು ಇರ್ತೀವಿ, ಅವ್ರ ಫ್ಯಾಮಿಲಿ ಅವ್ರು ಇರ್ತಾರೆ. ಇಲ್ಲಿ ಬಂದಾಗ ಏನಾಗುತ್ತೆ, ಅವ್ರದ್ದು ಕೆಲಸ ಜಾಸ್ತಿ ಇರುತ್ತೆ, ಯಾಕಂದರೆ ಅವರು ಇಲ್ಲಿ ಅವ್ರದ್ದು ಮನೆ ಇದು. ಸೊ ಅವ್ರದ್ದು ಬಾಂಡಿಂಗ್ ಇಲ್ಲಿ ಜಾಸ್ತಿ ಇರುತ್ತೆ. ನಾವು ಗೆಸ್ಟ್ ಥರ ಇಲ್ಲಿ, ಯಾಕಂದ್ರೆ ನಮ್ಮದು ಮನೆ ಬೇರೆ ಕಡೆ ಮಾಡ್ತೀವಿ. ಸೊ ಅಲ್ಲಿ ನಾವು ಇರ್ತೀವಿ. ಇಲ್ಲಿ ಬಂದಾಗ ನಮ್ಮದು ಇಲ್ಲಿ ಬಂದಾಗೆ ಜಗಳಕ್ಕೆ ಬರೋದು ನಾವಿಲ್ಲಿ. ಸೊ ಏನಾಗುತ್ತೆ, ರಣರಂಗ ಇದ್ದಂಗೆ ಇದು ಭೂಮಿಕಾ ಸ್ಟುಡಿಯೋ ನಮಗೆ. ಸೊ ಹಿಂಗೆ ಬಂದಾಗ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಸಪರೇಟ್ ಊಟ ಕೂತ್ಕೊಂತಾರೆ, ನಮ್ಮ ಫ್ಯಾಮಿಲಿ ಸಪರೇಟ್ ಊಟ ಕೂತ್ಕೊಂತೀವಿ. ಅದೇನೋ ಅದು ಕ್ಯಾರೆಕ್ಟರ್ ವೈಸು ಹಾಗೆ ಹೋಗ್ತಾ ಇದೆ. ಒಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಸರ್ ಬಹಳ ವರ್ಷಗಳ ಬಳಿಕ. ವಿ ಆರ್ ಎಂಜಾಯಿಂಗ್. ಕೆಲವು ಸಲ ಅರವಿಂದ್ ಇಲ್ಲಿ ಬಂದ್ಬಿಡ್ತಾರೆ ನನ್ನ ಜೊತೆ ಊಟ ಕೂತ್ಕೊಂತಾರೆ. ಕೆಲವು ಸಲ ಇವತ್ತು ನನ್ನ ಜೊತೆ ಕೂತಿದ್ರು. ಸೊ ಏನು ಅಲ್ಲಿ ಕೂತಿರ ಎಟಾದ ಫ್ಯಾಮಿಲಿ ಇಲ್ಲೇ ಬಂದಿರೋ ಬಿಡಿ ಅಂತೀವಿ. ಸೊ ವಿ ಮೇಕ್ ಫನ್, ಕಾಲು ಎಳಿಯೋದು ಎಲ್ಲ ಮಾಡ್ತಾ ಇರ್ತೀವಿ. ಕಣ್ಣ ಕೊಡೋಣ ನಾನು ನನ್ನ ಮಗಳು ಅಂತ ಇರ್ತಾ ಇರ್ತೀನಿ. ಸೊ ಕತೆ ಹೆಂಗೆ ಇವತ್ತು ಗೊತ್ತಿಲ್ವಲ್ಲ. ಸೊ ಫನ್, ಇಟ್ ಬಿ ಫನ್. ಒಂದೊಳ್ಳೆ ಅಣ್ಣ ಅಂದರೆ ತಂಗಿ ಪ್ರೀತಿಸಿ ಮದುವೆ ಆಗಿರೋ ಬೇಜಾರು ಒಂದು ಕಡೆ, ಆದರೆ ತಂಗಿನ ಇನ್ನೂ ಮನಸ್ಸಲ್ಲಿ ಅದೇ ಪ್ರೀತಿ ಇದೆ. ಯಾಕಂದರೆ ಬರ್ತಡೇ ಟೈಮಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿದ್ದು ನೋಡಿದ್ವಿ, ತಂಗಿ ಇದ್ದಿದ್ರೆ ಎಷ್ಟು ಬರ್ಡೇ ಆಚರಿಸ್ಬೋದಿತ್ತು ಅಂತ. ಆ ಅಣ್ಣನಾಗಿ ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಅಂತ? ಅಣ್ಣ ಕಮ್ ವಿಲನ್. ಇದರಲ್ಲಿ ವಿಲನ್ ಅಲ್ಲ. ಈಗ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ತಂಗಿನ ಹೊತ್ಕೊಂಡೋದ್ರೆ ನೀವು ಸುಮ್ಮನೆ ಇರ್ತೀರಾ? ಅದರಲ್ಲೂ ನಿಮ್ಮ ಮನೆ ಕೆಲಸದವನು, ನೀವು ಅವನಿಗೆ ಸಾಕಿ ಸಲಗಿ ಬಟ್ಟೆ ಎಲ್ಲ ಕೊಟ್ಟು ಅವನು ನಿಮಗೆ ನಿಮ್ಮ ತಂಗಿನ ಓಡಿಸ್ಕೊಂಡ್ರೆ ನಿಮ್ಗೆ ಕೋಪ ಬರುತ್ತಾ ಇಲ್ವೋ? ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಹೆಂಗೆ ವಿಲನ್ ಆಗ್ತೀನಿ? ಕೆಲವರು ವಿಲನ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ, ಬಟ್ ಎಷ್ಟೋ ಜನ ಕಮೆಂಟಲ್ಲಿ ಹಾಕಿದ್ದಾರೆ ವಿಲನ್ ಅಲ್ಲ ಅಂತ. ನಾನೊಬ್ಬ ನೋವಾಗಿದೆ, ನನ್ನ ತಂಗಿನ ಕಳ್ಕೊಂಡಲ್ಲ, ನೋವಲ್ಲಿದ್ದೀನಿ ಹೊರತು ನಾನು ವಿಲನಿಸ್ಟ್ ಆಗಲ್ಲ. ಅವ್ನು ಆ ಕ್ಯಾರೆಕ್ಟ್ರು, ನಂದ ಅಂತ ಕ್ಯಾರೆಕ್ಟ್ರು ನನ್ನ ಕೆಣಕತ್ತೆ. ಯಾವಾಗಲೂ ಕೆಣಕಿ ಜಗಳ ಬರುತ್ತೆ, ನಾವು ರೈಸ್ ಆಗ್ತೀವಿ. ಇದು ನಡೀತಾ ಇರೋ ಕತೆ. ಅವರು ಒಂದು ಬರ್ತಡೇ ಏನೋ ಮಾಡಿದ್ರು, ಆಟೋ ಇಟ್ಕೊಂಡು ನಾನೆಲ್ಲ ಬರ್ತಡೇ ಮಾಡ್ತಾ ಎಲ್ಲ ಬಂದ್ಬಿಡ್ಬೇಕು, ಬರೀ ಒಂದು ಫ್ಯಾಮಿಲಿ ಬಿಟ್ಟು ಕೆಣಕಿದ್ರ. ಸೊ ಕೆಣಕ ಮೇಲೆ ನಾವು ಬಿಡ್ತೀವ? ಸೊ ಅದೇನಾಗುತ್ತೆ, ಅವ್ರ ಕೆಣಕಕ್ಕೂ ನಾವು ರೈಸ್ ಆಗೋಕ್ಕೂ ಹಿಂಗೆ ಹೋಗ್ತಾನೆ ಇದೆ. ಜೊತೆಗೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟು ಇದೆ, ನಮ್ಮ ಫ್ಯಾಮ್ಲಿ ಅವ್ರದ್ದು ಒಂದು ಸೆಂಟಿಮೆಂಟು ಇದ್ದಾವೆ. ನಮ್ಗೆ ಗೊತ್ತಿಲ್ಲದೇ ಮಾತಾಡ್ತಾ ಇರ್ತಾರೆ, ಬಟ್ ಆಮೇಲೆ ನಮ್ಗೆ ಗೊತ್ತಾಗೋದು ಏನೋ. ಕತೆ ಇಸ್ ಗೋಯಿಂಗ್ ಆನ್ ಫೈನ್. ಇದು ಎಲ್ಲರ ಮೇಲೆ ನಡೆಯೋ ಕಥೆನೇ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಯೂಶಲಿ ಸೀರಿಯಲ್ಸು ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ನಡೀತಾ ಇರುತ್ತೆ, ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.